ಒಂದು ಟ್ರ್ಯಾಕ್ ಆದರೆ ಮನುಷ್ಯನ ಲೈಫ್ ಹೋಗೋಕ್ಕೆ ದೆರ್ ಇಸ್ ಒನ್ ಮೋರ್ ಟುಡೇ ವಿಚ್ ಇಸ್ ಮೈಂಡ್ ಸೆಟ್ಟು, ಮ್ಯಾನಿಫೆಸ್ಟೇಷನ್ನು ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಈಗ ನಮ್ಮ ನಂಬರ್ಸು, ನಮ್ಮ ಹುಟ್ಟಿದ ದಿನಾಂಕ, ಮೂಲಾಂಕ, ಭಾಗ್ಯಾಂಕ ನಮ್ಮ ಲೈಫನ್ನು ಒಂದು ಪಪೆಟ್ದು ಒಂದು ದಾರ ಹಾಕ್ಬಿಟ್ಟು ಗಾಳದಿಂದ ನಮ್ಮನ್ನು ಎಳಿತಾ ಇರತ್ತೆ, ಕಂಟ್ರೋಲ್ ಮಾಡ್ತಾ ಇರತ್ತೆ ಅಂದರೆ ವಾಟ್ ಹ್ಯಾಪನ್ಸ್ ಟು ದ ಪವರ್ ಆಫ್ ಮೈಂಡ್ ದೆನ್? ಲೈಕ್ ಈಗ ಮ್ಯಾನಿಫೆಸ್ಟೇಷನ್ ಅಂದರೆ ದ ಮೇನ್ ಕಾನ್ಸೆಪ್ಟ್ ಇಸ್ ಥಿಂಕ್, ಬಿಲೀವ್, ಆ್ಯಕ್ಟ್ ಆ್ಯಂಡ್ ರಿಸೀವ್. ಸೊ ಆಲೋಚನೆ ಎಂಬ ಬೀಜ, ನಂಬಿಕೆ ಎಂಬ ಆರೈಕೆ, ನೀವು ಹಾಕೋ ಒಂದು ಎಫರ್ಟು, ಆಮೇಲೆ ಕೊನೆಗೆ ಅದಕ್ಕೆ ಬರೋ ಔಟ್ಕಮ್. ಸೊ ಇದ್ದಿದ್ದಾಗ ದೆನ್ ಮ್ಯಾನಿಫೆಸ್ಟೇಷನ್ ನನಗೆ ಮಾಡ್ಕೊಳಕ್ಕೆ ಬರುತ್ತೆ, ನನ್ನ ಮೈಂಡ್ ಮೇಲೆ ನನಗೆ ಕಂಟ್ರೋಲ್ ಇರುತ್ತೆ ಅಂದರೆ ಕ್ಯಾನ್ ಸಂಬಡಿ ಎಸ್ಕೇಪ್ ಆಲ್ ಆಫ್ ದಿಸ್ ನ್ಯೂಮರಾಲಜಿದು ಎಫೆಕ್ಟ್? ನೋಡಿ, ಎಸ್ಕೇಪ್ ಅನ್ನೋದಕ್ಕಿಂತ ದಿಸ್ ಯೂಸ್ ಆಸ್ ಅ ಟೂಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದನ್ನು? ನ್ಯೂಮರಾಲಜಿನ. ಬಿಕಾಸ್ ಅಟ್ ದ ಎಂಡ್ ಇಫ್ ಯು ಟೇಕ್ ಆಲ್ ದೀಸ್ ಥಿಂಗ್ಸ್, ಒಂದು ಕ್ವಶನ್, ಒಳ್ಳೆ ಡೆಡ್ ಆಫ್ ಬರ್ತ್ ಇರೋರೇನೆ ಲೈಫಲ್ಲಿ ಸಕ್ಸಸ್ ಪಡೆದಿರೋದಾ? ಹಾಗಾದರೆ ಆರ್ಡಿನರಿ ಡೆಡ್ ಆಫ್ ಬರ್ತ್ ಇರೋರು ಸಕ್ಸಸ್ ಪಡೆದಿಲ್ವಾ? ಅವರು ಪಡೆದಿದ್ದಾರೆ. ಹಾಗಾದರೆ ಒಳ್ಳೆ ಡೆಡ್ ಆಫ್ ಬರ್ತ್ ಪಡೆದಿರೋರು ಲೈಫಲ್ಲಿ ಫೇಲ್ಯೂರ್ ಆಗಿಲ್ವಾ? ಆರ್ಡಿನರಿ ಡೆಡ್ ಆಫ್ ಬರ್ತ್ ಅವರಷ್ಟೇ ಫೇಲ್ಯೂರ್ ಆಗಿರೋದಾ? ಹಾಗೇನಿಲ್ಲ. ಓಕೆ, ಇಟ್ ಆಲ್ ಅಗೇನ್ ಡಿಪೆಂಡ್ಸ್ ಅಪಾನ್ ನಾವು ಹೇಗೆ ಜೀವನ ಮಾಡ್ತೀವಿ, ನಮ್ಮ ಒಂದು ಹ್ಯಾಬಿಟ್ಸ್, ಮೈಂಡ್ ಸೆಟ್, ಇದು ಕೂಡ ಪ್ಲೇ ಮಾಡುತ್ತೆ. ಇದೆಲ್ಲನೂ ಇಂಪಾರ್ಟೆಂಟೇ. ಅಟ್ ದ ಸೇಮ್ ಟೈಮ್ ನಾವು ಅದನ್ನು ಹೇಗೆ ಚಾನಲೈಸ್ ಮಾಡ್ತೀವಿ, ಹೆಂಗೆ ಅದನ್ನು ಡೇ ಟು ಡೇ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಿ, ಥ್ರೂ ನ್ಯೂಮರಾಲಜಿ ವಿ ಗೆಟ್ ಟು ನೋ ಅವರ್ ನೇಚರ್. ಅದನ್ನು ನಾವು ಶಾರ್ಪನ್ ಮಾಡ್ಕೊಳ್ತೀವಿ. ಸ್ಟ್ರೆಂತನ್ನು ಇನ್ನೂ ಸ್ಟ್ರೆಂತಾಗಿ ಉಪಯೋಗಿಸ್ಕೊಳ್ಳೋಂಥದ್ದು, ವೀಕ್ನೆಸ್ನ ಇನ್ನೂ ಅದನ್ನು ಕಡಿಮೆ ಮಾಡ್ಕೊಳ್ಳೋಂಥದ್ದು, ದ್ಯಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಥ್ರೂ ನ್ಯೂಮರಾಲಜಿ. ಒಂದು ಮೈಂಡ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದಾಗ ಇಟ್ಸ್ ಆಲ್ ಅಗೇನ್ ಎನರ್ಜೀಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಓಕೆ, ಸೊ ನಂಬರ್ 1 to 9 ಏನೇ ಇದ್ದರೂ ಕೂಡ ನಾವು ಅದನ್ನು ಹೇಗೆ ನಮ್ಮ ಒಂದು ಗೋಲ್ ಸೆಟ್ಟಿಂಗಿಗೆ, ನಮ್ಮ ವಿಶಸ್ ಮ್ಯಾನಿಫೆಸ್ಟೇಷನ್ಗೆ ಹೇಗೆ ನಾವು ಒಂದು ಕೆಲವು ಟೂಲ್ಸ್ನ ಮುಖಾಂತರ, ಲೈಕ್ ಮ್ಯಾನಿಫೆಸ್ಟೇಷನ್ಗೆ ದೆರ್ ಆರ್ ಮೆನಿ ಟೂಲ್ಸ್, ಅದನ್ನ ಹೇಗೆ ನಾವು ಅಳವಡಿಸ್ಕೊಳ್ತೀವಿ, ಹೇಗೆ ಬಳಸ್ತೀವಿ, ನಮ್ಮ ವಿಶಸ್ನ ಫುಲ್ಫಿಲ್ ಮಾಡ್ಕೋಬೋದು. ಸೊ ವಿ ಕ್ಯಾನ್ ಯೂಸ್ ದ ನ್ಯೂಮರಾಲಜಿ ಆಸ್ ಅ ಗೈಡ್. ನಾನು ಆವಾಗಲೇ ಹೇಳ್ದಂಗೆ GPS ಯೂಸ್ ಥರ ಮಾಡಿಕೊಂಡು ನಮ್ಮ ಗುರಿಗಳೇನಿದೆ ಲೈಫಲ್ಲಿ ಅಚೀವ್ ಮಾಡಲಿಕ್ಕೆ ಹೆಲ್ಪ್ ಮಾಡೋಕ್ಕೆ ಯೂಸ್ ಆಗುತ್ತೆ ಥ್ರೂ ದ ಹ್ಯಾಬಿಟ್ಸ್. ದಟ್ ಈಸ್ ಮೈಂಡ್ ಸೆಟ್. ಮೈಂಡ್ ಸೆಟ್ ಅಂತ ಹೇಳಿದಾಗ ನಾವು ಯಾವ ಥರ ಎಫರ್ಟ್ ಹಾಕ್ತೀವಿ, ಯಾವ ಥರ ಒಂದು ವರ್ಕ್ ಹ್ಯಾಬಿಟ್ನ ಇಟ್ಕೊಳ್ತೀವಿ, ಡಿಸಿಪ್ಲಿನ್ನ ಇಟ್ಕೊಳ್ತೀವಿ. ಅಲ್ಟಿಮೇಟ್ಲಿ ನಾವು ಗಾಡಿ ಓಡಿಸ್ಲೇಬೇಕು. ಗಾಡಿ ಅಂಥದ್ದು ಕೊಟ್ಟಿದ್ದಾರೆ ಭಗವಂತ, ಗಾಡಿ ನಾವು ಓಡಿಸ್ಲೇಬೇಕು. ಆ ಓಡಿಸೋಂಥದ್ದು ಇದೆಯಲ್ವಾ, ಅದು ನಮ್ಮ ಒಂದು ಮೈಂಡ್ ಸೆಟ್ ಅಂತ ಕರೆಯೋಣ, ಅಥವಾ ನಮ್ಮೊಂದು ಡಿಸಿಪ್ಲಿನ್ ಅಂತ ಕರೆಯೋಣ, ಲೈಫ್ ಸ್ಟೈಲ್ ಅಂತ ಕರೆಯೋಣ. ಸೊ ವಿ ನೋ ನಮ್ಮ ಹತ್ರ ಎಂಥ ಗಾಡಿ ಇದೆ ಅಂತ. ಸೊ ನಾವು ಯಾವ ರೀತಿ ಹೋಗಬೇಕು ಜೀವನದಲ್ಲಿ, ಯಾವ ಸ್ಪೀಡಲ್ಲಿ ಹೋಗಬೇಕು, ಡೈರೆಕ್ಷನ್ನು ಗೊತ್ತಿವಾಗ. ಸೊ ಯಾವ ಥರ ಜರ್ನಿ ಮಾಡಬೇಕು, ನಾವು ಎಲ್ಲಿ ಬ್ರೇಕ್ಸ್ ಕೊಡಬೇಕು, ಎಲ್ಲಿ ನಾವು ಹಂಪ್ಸಿದೆ, ಎಲ್ಲಿ ರೈಟ್ ಅಂತ ಹೋಗ್ಬೇಕು, ಎಲ್ಲಿ ಯೂಟ್ ಅಂತ ಹೋಗ್ಬೇಕು, ಇದೆಲ್ಲ ಗೊತ್ತಾಗುತ್ತೆ ಥ್ರೂ ನ್ಯೂಮರಾಲಜಿ. ಇಲ್ಲಾಂದ್ರೂ ಜೀವನ ಮಾಡಲೇಬೇಕು, ಬಟ್ ಗೊತ್ತಿದ್ದಾಗ ವಿ ಹ್ಯಾವ್ ಅ ಟಾರ್ಚ್. ಅದೇ ಮ್ಯಾಪ್ಸ್ ಆನ್ ಮಾಡ್ಕೊಂಡು ಹೋಗೋಕೆ ಇಷ್ಟಪಡ್ತೀರಾ, ಅಥವಾ ಇಲ್ಲಪ್ಪ ನನ್ನ ಗಾಡಿ ಎತ್ಬಿಟ್ಟೆ ನಾನು ರೋಡ್ ಹೆಂಗೆ ಕರ್ಕೊಂಡು ಹೋಗುತ್ತೋ ಹೋಗ್ತೀನ, ನಿಮ್ಮ ಚಾಯ್ಸ್ ಅಂತೀರಾ? ಕರೆಕ್ಟ್. ಆ್ಯಂಡ್ ನಿಮ್ಮ ಇನ್ಸ್ಟಾ ಓದ್ತಾ ಇದ್ದಾಗ ಓದ್ಬಿಟ್ಟಿದ್ದೀನಿ, ಲಿಟ್ರಲಿ ಸ್ಟಡಿನೇ ಮಾಡಿಬಿಟ್ಟಿದ್ದೀನಿ. ಅಂದರೆ ಐ ಸಾ ಸಮ್ ಇಂಟ್ರೆಸ್ಟಿಂಗ್ ಟ್ರೆಂಡ್ಸ್, ಐ ಗೆಸ್ ಇನ್ಕ್ಲೂಡಿಂಗ್ ಮೀ. ಐ ಹ್ಯಾವ್ ಬೀನ್ ಫ್ಯಾಸಿನೇಟೆಡ್ ವಿತ್ ದ ವರ್ಲ್ಡ್ ಆಫ್ ಬೇ ಲೀಫ್ ಟುಡೇ. ಅದ್ರ ಮೇಲೆ ಲೈಕ್ ವಿ ಮೆನ್ಷನ್ ಸರ್ಟನ್ ನಂಬರ್ಸ್. ಇದ್ರ ಹಿಂದೆ ಇರೋ ರಹಸ್ಯ ಏನು? ಫಾರ್ ಎಕ್ಸಾಂಪಲ್ ಸಡನ್ ಕ್ಯಾಶ್ ಫ್ಲೋ ಬೇಕಂದರೆ 318612518714, ಮತ್ತು ಓವರ್ ಆಲ್ ಹೆಲ್ತ್ ಬೇಕಂದರೆ ಸರ್ಟನ್ ನಂಬರ್ಸ್. ಫಸ್ಟ್ಲಿ, ವಾಟ್ ಇಸ್ ದ ಫೌಂಡೇಶನ್ ಆಫ್ ಈ ನಂಬರ್ಸ್ಗಳು ರಿಟರ್ನ್ ಆನ್ ಬೇ ಲೀಫ್? ಬೇಸಿಕಲಿ ನೋಡಿ, ನಾವು ಎಷ್ಟು ಬ್ಲೆಸ್ಡಪ್ಪ ಅಂತ ಹೇಳಿದ್ರೆ ನಾವು ಯಾವುದು ಕಂಡುಹಿಡಿಯೋಂಥ ಅವಶ್ಯಕತೆ ಇಲ್ಲ. ನಮಗೆ ಹಿಂದಿನ ಕಾಲದಿಂದ ಮಹಾನ್ ಪುರುಷರು, ಯೋಗಿಗಳು, ಸಿದ್ಧಿಜೀವಿಗಳು ಇವರೆಲ್ಲ ನಮಗೆ ಎಷ್ಟೊಂದು ಶ್ಲೋಕಗಳು, ಮಂತ್ರಗಳು, ಗ್ರಂಥಗಳೆಲ್ಲ ಕೊಟ್ಬಿಟ್ಟಿದ್ದಾರೆ. ಅದೇ ಥರ ಎಷ್ಟೋ ಜನ ಪವರ್ಫುಲ್ ನ್ಯೂಮರಾಲಜಿ ವ್ಯಕ್ತಿಗಳು ನಮಗೆ ಈ ಥರ ಹೀಲಿಂಗ್ ಕೋಡ್ಸ್, ಸ್ವಿಚ್ ಕೋಡ್ಸ್ ಅಥವಾ ಸ್ವಿಚ್ ವರ್ಡ್ಸ್ ಅಂದರೆ ಅರ್ಥ ಏನು? ಸ್ವಿಚ್ ವರ್ಡ್ಸ್ ನಮ್ಮ ಪ್ರೆಸೆಂಟ್ ಮನಸ್ಥಿತಿ ಏನಿದೆ, ಆ ಮನಸ್ಥಿತಿಯಿಂದ ಕೆಲವು ಫೀಲಿಂಗ್ಸ್ ಆಗ್ತಾ ಇರುತ್ತೆ, ಕೆಲವು ಇಮೋಷನ್ಸ್ ರಿಲೀಸ್ ಆಗಿರುತ್ತೆ, ಪ್ರೆಸೆಂಟ್ ಸ್ಟೇಟಲ್ಲಿರ್ತೀವಿ. ಆ ಸ್ಟೇಟನ್ನು ಇನ್ಸ್ಟೆಂಟಾಗಿ ಚೇಂಜ್ ಮಾಡಲಿಕ್ಕೆ, ಶಿಫ್ಟ್ ಮಾಡಲಿಕ್ಕೆ, ಸ್ವಿಚ್ ಮಾಡಲಿಕ್ಕೇ ಕೆಲವು ಪದಗಳನ್ನ ಯೂಸ್ ಮಾಡ್ತೀವಿ, ಕೆಲವು ನಂಬರ್ಸ್ನ ಯೂಸ್ ಮಾಡ್ತೀವಿ. ಸೊ ಇದನ್ನು ಬದಲಾಯಿಸೋ ಗೇರ್ ಅಷ್ಟೇ ಅದು. ಸೊ ಇನ್ಸ್ಟೆಂಟಾಗಿ ವಿ ಕ್ಯಾನ್ ಶಿಫ್ಟ್ ಅವರ್ ಇಮೋಷನ್ಸ್ ಸ್ಟೇಟ್ ಥ್ರೂ ಸ್ವಿಚ್ ವರ್ಡ್ಸ್, ಸ್ವಿಚ್ ಕೋಡ್ಸ್. ಅಗೈನ್ ಈಗ ನಾವು
ಸಿಂಪಲ್ಲಾಗಿ ಜನರಲಾಗಿ ಎಲ್ಲರೂ ಹಿಂದಿನ ಕಾಲದಲ್ಲಿ ರಾಮ ರಾಮ ಬರಿ ಅಂಥೇಳಿ ರಾಮ ಬರಿತಾ ಇದ್ರೆ ಎಷ್ಟೋ ಜನ ಒಂದು ಬುಕ್ ಪೂರ್ತಿ ರಾಮ 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 ಅಂತ ಬರೀತಾರೆ, ಅಥವಾ ರಾಘವೇಂದ್ರದ ನಾಮ ಬರೀತಾರೆ, ಅಥವಾ ಎಷ್ಟೊಂದು ನಾಮಗಳು ಜಪಗಳು ಬರಿತಾ ನಿಜ. ಹೋಗ್ತಾರೆ. ಸೊ ಬರೆಯೋದ್ರಿಂದ ಏನಾಗ್ತದೆ, ಇಟ್ಸ್ ನಥಿಂಗ್ ಬಟ್ ಯು ಆರ್ ಕ್ರಿಯೇಟಿಂಗ್ ದಟ್ ಎನರ್ಜಿ ಇನ್ ಯುವರ್ ಮೈಂಡ್. ಆ ನೇಮ್ ಬರೆಯೋದ್ರಿಂದ ಆ ವೈಬ್ರೇಷನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಸ್ವಿಚ್ ವರ್ಡ್ ಕೂಡ ಅಷ್ಟೇ, ಆ ಸ್ವಿಚ್ ವರ್ಡ್ನ ನೀವು ಚಾಂಟ್ ಮಾಡೋದ್ರಿಂದ, ಅಥವಾ ಈ ಹೀಲಿಂಗ್ ಕೋಡ್ಸ್ ಅಂದರೆ ನಂಬರ್ ಫ್ರೀಕ್ವೆನ್ಸಿ, ಕಾಂಬಿನೇಷನ್ ಆಫ್ ನಂಬರ್ಸ್, ಕೆಲವು ಸಂಖ್ಯೆಗಳ ಸೀಕ್ವೆನ್ಸ್ ಏನಿದೆ ಆ ನಂಬರ್ನ ಅದೇ ಥರ ಬರೆದು ಅದನ್ನ ಕೈ ಮೇಲೆ ಬರ್ಕೊಳ್ಳೋದು, ಅಥವಾ ಬುಕ್ಕಲ್ಲಿ ಬರೆಯೋಂಥದ್ದು, ಅಥವಾ ಚಾಂಟ್ ಮಾಡೋಂಥದ್ದು, ಅಥವಾ ಈ ಥರ ಬೇಲೀಫ್ ಮೇಲೆ ಬರೆದು ಬರ್ನ್ ಮಾಡೋಂಥದ್ದು, ಅದರ ಎನರ್ಜಿ ವೈಬ್ರೇಷನ್ ನಾವು ರಿಸೀವ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ನಮ್ಮ ಪ್ರೆಸೆಂಟ್ ಲೈಫ್ ಕಂಡೀಷನ್ ಸ್ಟೇಟ್ ಇನ್ಸ್ಟೆಡಾಗಿ ಚೇಂಜ್ ನೋಡ್ಬೋದು. ಸೊ ದೇರ್ ಆರ್ ಮಲ್ಟಿಪಲ್ ಮೋಡ್ಸ್ ನೀವು ಹೇಳಿದ್ದು. ಒಂದು ಚಾಂಟಿಂಗ್, ಇನ್ನೊಂದು ರೈಟಿಂಗ್, ಇನ್ನೊಂದು ಬರ್ನಿಂಗ್. ಯಾವುದು ನನಗೆ ಅಂತ ನಾವು ಹೆಂಗೆ ಚೂಸ್ ಮಾಡಬೇಕು? ಎಲ್ಲನೂ ಮಾಡ್ಬೋದು ನೀವು. ಯಾವುದು ಎಲ್ಲನೂ. ಮೋಸ್ಟ್ ಎಫೆಕ್ಟಿವ್ ನೋಡಿ, ಮೋಸ್ಟ್ ಎಫೆಕ್ಟಿವ್ ಅಕಾರ್ಡಿಂಗ್ ಟು ಯು, ಯುವರ್ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್? ಎಸ್, ಇಫ್ ಯು ಹ್ಯಾವ್ ಅ ಟೈಮ್, ನಿಮ್ಮ ಹತ್ರ ಟೈಮ್ ಇದೆ, ನಿಮಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ನೀವು ಮಾಡ್ತೀರ ಅನ್ನೋದಾದರೆ ದೇರ್ ಆರ್ ಮೆನಿ ಮೆಥಡ್ಸ್ ಆ್ಯಕ್ಚುಲಿ. ಅಂದರೆ ಬರಿಬೋದು. ಬರೆಯೋಂಥದ್ದು ನಾವು ಬರೆದಾಗ ನಮ್ಮ ಮಸ್ಕ್ಯುಲರ್ ಮೆಮರಿ ರಿಜಿಸ್ಟರ್ ಆಗುತ್ತೆ, ಕಣ್ಣಲ್ಲಿ ನೋಡ್ತೀವಿ, ವಿಷುವಲ್ ಮೆಮರಿ, ಮನಸ್ಸಲ್ಲಿ ಓದ್ಕೊಳ್ತೀವಿ, ಸೊ ಕೇಳಿಸ್ಕೊಳ್ಳೋಂಥದ್ದು, ರೀಡಿಂಗು, ಇದೆಲ್ಲನೂ ಮಲ್ಟಿ ಸೆನ್ಸಿಂದ ರಿಜಿಸ್ಟರ್ ಆಗುತ್ತೆ ಬರೆಯೋದ್ರಿಂದ. ಅದಕ್ಕೆ ನಾವು ಚಿಕ್ಕನಿಂದ ಸ್ಕೂಲೆಲ್ಲ ಬರೆದು ಕಲಿ ಅಂತ ಹೇಳ್ತಾರೆ. ಬರೆದಾಗ ಸ್ಟ್ರಾಂಗಾಗಿ ರಿಜಿಸ್ಟರ್ ಆಗುತ್ತೆ. ಸೊ ಬರೆಯೋದು ವೆರಿ ಪವರ್ಫುಲ್. ಬುಕ್ಕಲ್ಲಿ ಬರೀತೀರಾ 108 ಸರಿ, 1008 ಸರಿ, ಪವರ್ಫುಲ್ ಅದು. ಚಾಂಟ್ ಮಾಡ್ತೀರಾ, ಚಾಂಟ್ ಮಾಡಿ, ಅದು ಪವರ್ಫುಲ್. ಬಟ್ ಅದಕ್ಕೆಲ್ಲ ಟೈಮ್ ಬೇಕು, 5 ನಿಮಿಷ 10 ನಿಮಿಷ ಅದಕ್ಕೆಲ್ಲ ಬೇಕು. ಸರ್ ಅಷ್ಟೆಲ್ಲ ಟೈಮ್ ಇಲ್ಲ ಅಂದಾಗ ಕೈ ಮೇಲೆ ಬರ್ಕೊಳ್ಳಿ ಅಂತ ಹೇಳ್ತೀನಿ. ಲೈಕ್ ದಿಸ್, ನಿಮ್ಮ ರಿಸ್ಟಲ್ಲಿ. ನೀವೇನು ಬರ್ಕೊಂಡಿದ್ದೀರಾ? ಐ ಹ್ಯಾವ್ ರಿಟನ್, ನಂದೊಂದು ಕುವಾ ನಂಬರ್ ಬರ್ಕೊಂಡಿದ್ದೀನಿ. ಹಂಗಂದ್ರೆ ಕುವಾ ನಂಬರ್ ಈಸ್ ಮೂಲಾಂಕ ಭಾಗ್ಯಾಂಕದ ಜೊತೆಗೆ ಇನ್ನೊಂದು ಕುವಾ ನಂಬರ್ ಅಂತ ಕುವಾ? ಬರುತ್ತೆ. ಕುವಾ, KUA, ಅದಕ್ಕೆ ಹೆಸರೇ ಹಾಗೆ, ಕುವಾ ನಂಬರ್ ಅಂಥೇಳಿ, ವಿಚ್ ಈಸ್ ನಥಿಂಗ್ ಬಟ್ ಏಂಜಲ್ ನಂಬರ್. ಅದು ಲಕ್ ಆ್ಯಕ್ಟಿವೇಟರ್ ನಂಬರ್ ಅದು. ಸೊ ನಮ್ಮ ಲಕ್ಕನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ, ನಮಗೆ ಏಂಜಲ್ ಸಪೋರ್ಟ್ ಕೊಡಲಿಕ್ಕೆ ಇದೊಂದು ಕುವಾ ನಂಬರ್. ಇದು ಹೇಗೆ ಕಂಡುಹಿಡಿಯೋಂಥದ್ದು, ಇದ್ರದ್ದು ಒಂದು ಕ್ಯಾಲ್ಕುಲೇಷನ್ ಇದೆ. ಹೆಂಗೆ ಸರ್? ಇದು ಚೇಂಜ್ ಆಗುತ್ತೆ ಫಾರ್ ವಿಮೆನ್ ಆ್ಯಂಡ್ ಮೆನ್ನಿಗೆ. ಹುಟ್ಟಿದ ವರ್ಷ ತಗೋಬೇಕು. ಹುಟ್ಟಿದ ಹುಟ್ಟಿದ ವರ್ಷ, ವರ್ಷ, ಓನ್ಲಿ year of birth. ಇಯರ್, ಎಸ್, ಇಯರ್ ಆಫ್ ಬರ್ತ್. ಅದನ್ನ ಅಷ್ಟು ಕೂಡಿಸ್ಬೇಕು. ಅಷ್ಟು ಕೂಡಿಸಿದಾಗ ಏನು ಸಿಂಗಲ್ ನಂಬರ್ ತರಬೇಕು. ಆ ಸಿಂಗಲ್ ನಂಬರ್ ಬಂದಿರೋದನ್ನು ನಾವು ಮೆನ್ ಆಗಿದ್ದರೆ 11ಇಂದ ಮೈನಸ್ ಮಾಡಬೇಕು. ಹುಡುಗಿ ಆಗಿದ್ದರೆ, ಫಿಮೇಲ್ ಆಗಿದ್ದರೆ +4 ಮಾಡಬೇಕು. ನಾವು ಇದು ಯಾಕೆ +4 ಮಾಡಬೇಕು, ಯಾಕೆ 11 ಮೈನಸ್ ಮಾಡಬೇಕಂತ ಹೇಳಿದ್ರೆ, ದಿಸ್ ಇಸ್ ಹೌ ಇಟ್ ಹ್ಯಾಸ್ ಕಮ್. ಇದು ಒಂದು Formula. ಪ್ರಿನ್ಸಿಪಲ್, ಇದು Okay. ಫಾರ್ಮುಲಾ. ಇದು ಯಾರಿಂದ ಬಂದಿರೋದು? ಮೊದಲಿಂದನೂ ಅದೇ ಥರ ಬಂದಿರೋಂಥದ್ದು. ಈ ನ್ಯೂಮರಾಲಜಿನಲ್ಲಿ ಇದೊಂದು ಪ್ರಿನ್ಸಿಪಲ್ ಇದೆ ಆ್ಯಕ್ಚುಲಿ. ಈಗ ಕನ್ನಡದಲ್ಲಿ ಯಾಕೆ ಇಷ್ಟೇ ಅಕ್ಷರ ಇದೆ ಅಂದರೆ ಯಾರೂ ಹೇಳೋಕ್ಕಾಗೋದಿಲ್ಲ. ವರ್ಣಮಾಲೆಯಲ್ಲಿ ಯಾಕೆ ಇಷ್ಟೇ ಅಕ್ಷರ ಇದೆ ಅಂದಾಗ ದಿಸ್ ಹೌ ಇಟ್ ಈಸ್ ಬಾರ್ನ್ ಅಲ್ವಾ, ಓಕೆ. ಆ ಥರ. ಸೊ ನ್ಯೂಮರಾಲಜಿನಲ್ಲಿ ಕೂಡ ಕುವಾ ನಂಬರ್ ಕಂಡುಹಿಡಿಬೇಕಂದ್ರೆ ದಿಸ್ ಇಸ್ ದ ಫಾರ್ಮುಲಾ. ಮೆನ್ ಡೇಟ್ ಆಫ್ ಬರ್ತ್ ಇದ್ದಾಗ ಇಯರ್ನ ತೊಗೊಂಡು ಸಿಂಗಲ್ ನಂಬರ್ ತೊಗೊಂಡು ಬನ್ನಿ, ಕ್ಯಾಲ್ಕುಲೇಟ್ ಮಾಡಿಬಿಟ್ಟು -11 ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ನಂದು ಡೇಟ್ ಆಫ್ ಹುಟ್ಟಿದ ವರ್ಷ ಏನಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ, ಸೊ ಟೋಟಲ್ ಮಾಡಿದ್ರೆ ಇಟ್ ಕಮ್ಸ್ ಟು 4. -11 ಮಾಡಿದಾಗ ನಂದು 7 ಬರುತ್ತೆ. ಸೊ 7 ಈಸ್ ಮೈ ಕುವಾ ನಂಬರ್. ಸೊ ಐ ರೈಟ್ ಮೈ ನೇಮ್, ಕುವಾ ನಂಬರ್ 7ನ ಬರಿತೀನಿ ನಾನಿಲ್ಲಿ. ಬರೀ 7 ಅಷ್ಟೇ ಬರೆದಿದ್ದೀರಾ? 7 ಬರೆದು ಸರ್ಕಲ್ ಮಾಡ್ತೀನಿ ಗ್ರೀನ್ ಕಲರ್ ಪೆನ್ನಲ್ಲಿ. ಕುವಾ ನಂಬರ್ನ ಇಲ್ಲಿ ರಿಸ್ಟ್ನ ಕೆಳಗಡೆ, ಇಲ್ಲಿ ವಾಚ್ ಬರೀಬೇಕಾ? ಕಟ್ತೀವಲ್ಲ ಇಲ್ಲಿ. ನಾವು ಯಾಕೆ ಇಲ್ಲಿ ಬರಿತೀವಿ ಅನ್ನೋದು ಕೂಡ, ದಿಸ್ ಪಾರ್ಟ್ ಈಸ್ ಕನೆಕ್ಟೆಡ್ ಟು ಅವರ್ ಬ್ರೈನ್. ಓ, ನಾಟ್ ದ ಹಾರ್ಟ್. ಹಾರ್ಟ್ ಅಂದರೆ ನಮ್ಮ ಸಬ್ ಕಾನ್ಷಿಯಸ್ಗೆ ಕನೆಕ್ಟ್ ಆಗಿದೆ, ಸಬ್ ಸರಿ. ಕಾನ್ಷಿಯಸ್. ಸೊ ದಿಸ್ ಆ್ಯಕ್ಟಿವೇಟ್ಸ್ ದಟ್ ನಂಬರ್, ದಟ್ಸ್ ಕನೆಕ್ಟ್ಸ್ ಟು ಯುವರ್ ಸಬ್ ಕಾನ್ಷಿಯಸ್. ಅಲ್ಲಿಂದ ನಿಮಗೆ ಅದು ವೈಬ್ರೇಷನ್ ಎನರ್ಜಿ ಸಿಗುತ್ತೆ. ಅದಕ್ಕೆ ನಾವು ಲೆಫ್ಟ್ ಹ್ಯಾಂಡಲ್ಲಿ, ಈಗ ನಾವು ನಾಡಿ ಚೆಕ್ ಮಾಡೋದು ಇಲ್ಲಿ ಚೆಕ್ ಮಾಡ್ತೀವಿ, ವಾಚ್ ಹಾಕೊಂಡ್ರೆ ಇಲ್ಲಿ ಹಾಕ್ಕೊಳ್ತೀವಿ. ವಾಚ್ ಇಸ್ ಆ್ಯಕ್ಚುಲಿ ವೆರಿ ಗುಡ್ ರೆಮಿಡಿ, ಅದ್ರ ಬಗ್ಗೆ ಆಮೇಲೆ ಬರೋಣ. ಸೊ ಕುವಾ ನಂಬರ್ ಇಲ್ಲಿ ಬರೆದಾಗ, ಸೊ ದ್ಯಾಟ್ ಗಿವ್ಸ್ ಲೈಕ್ ಅ ಲಕ್ ಆ್ಯಕ್ಟಿವೇಷನ್ ಮಾಡುತ್ತೆ, ಜೊತೆಗೆ ನಿಮಗೆ ಏಂಜಲ್ ಸಪೋರ್ಟು, ಬ್ಲೆಸ್ಸಿಂಗ್ಸ್ ಎಲ್ಲ ಕೊಡೋಕ್ಕೆ ಶುರು ಮಾಡುತ್ತೆ. ಕುವಾ ನಂಬರ್ ಕಂಡುಹಿಡಿದ ಫಾರ್ಮುಲಾ ಹೇಳಿದ್ದೀನಿ. ಈಗ ಹೋಪ್ ನಿಮ್ಮದು ನೀವು ಕಂಡುಹಿಡಿದಿರ್ಬೋದು. ಮೈನ್ ಐ ಥಿಂಕ್ ಇಸ್ 1984. ಸೊ 11 13 4 ಅಲ್ಲ? 8 ಬಂತು. 8 + 4 12ಇಂದ 4 ಬರುತ್ತೆ. 4 ಅಲ್ಲ? 4 +
1984 84 ಮಾಡಿದಾಗ ಟೋಟಲ್ ಮಾಡಿದ್ರೆ ಒಂದು ನಿಮಿಷ ರೀ 10 ಓ ಹಂಗೆ ಮಾಡ್ತೀರಾ ನೀವು 1 + 9 10 Four. 8 + 4 ಹಾಂ 4 ಬಂದಿದ್ದು 4 is + the 4 total. ಮಾಡಿದ್ದೀನಿ 4 + 4 8 8 ಮಾಡಿದ್ದೀನಿ ಸೊ 8 ಇಸ್ ಮೈ ನಂಬರ್ ರೈಟ್ ಸೊ ಆ್ಯಂಡ್ ಯು ಟು ಸರ್ಕಲ್ ಇಟ್ ಎಸ್ ಈಗ ಸರ್ ನಂದು 8 ಇಸ್ ಅನ್ಲಕ್ಕಿ ನಂಬರ್, ನಾನು ಬರೀಲಾ ಬೇಡವಾ ಅನ್ನೋದು ಕೆಲವ್ರ ಕ್ವಶನ್ ಇರುತ್ತೆ. 8 ಇಸ್ ಮೈ ಅನ್ಲಕ್ಕಿ ನಂಬರ್ ಬಟ್ ನಾನು 8 ಬರೀಲಾ ಬೇಡವಾ ಅಂಥೇಳಿ. ಬಟ್ ಐ ಟೆಲ್ ದೆಮ್ ರೈಟ್. ಮಾತ್ರೆ ಕಹಿ ಇದ್ದರೂ ಸ್ವಲ್ಪ ಕೆಲವು ಸರಿ ತೊಗೊಳ್ಳೇಬೇಕಾಗತ್ತೆ ನಾವು. ಇದು ಅನ್ಲಕ್ಕಿ ನಂಬರ್ ಇದ್ದರೂ ಕೂಡ ಬಟ್ ದಟ್ ಈಸ್ ಯುವರ್ ಕ್ವಾ ನಂಬರ್ ಅಂದಾಗ ಅದು ಬರೀಲೇಬೇಕು. ಕೈ ಮೇಲೆ ಸರ್ಕಲ್ ಮಾಡಿದಾಗ ಎವ್ರಿ ಡೇ ಬರೀರಿ. ಎಷ್ಟು ಸಹ ಬರೀಬೇಕು ಎವ್ರಿ ಡೇ ಜಸ್ಟ್ ಲೈಕ್ ಟಿಲ್ ದ ಟೈಮ್ ಯು ಆರ್ ಅಲೈವ್. ಬರಿತಾ ಹೋಗಿ ಅಲ್ವಾ, ತಪ್ಪೇನಿದೆ. ವೈ ಗ್ರೀನ್ ಪೆನ್ ಸರ್? ಗ್ರೀನ್ ಈಸ್ ಅ ವೆರಿ ಪವರ್ಫುಲ್. ಗ್ರೀನ್ ಈಸ್ ಅಗೇನ್ 5 ನಂಬರ್ಗೆ ಕನೆಕ್ಟ್ ಆಗುತ್ತೆ. ನಂಬರ್ಸ್ಗೆ ಕಲರ್ಸ್ ಕೂಡ therapy. ಬರುತ್ತೆ. ಸೊ 5 ನಂಬರ್ಗೆ ಅಗೇನ್ ನೇಚರ್ ಅಂದಾಗ 5, ಗ್ರೀನ್ ನೇಚರ್ ಅಂದಾಗ ಗ್ರೀನ್ ಬಂತು. ಸೊ ಗ್ರೀನ್ ಈಸ್ ಲೈಕ್ ಯುನೋ ಮ್ಯಾನಿಫೆಸ್ಟೇಷನ್ ಮಾಡುತ್ತೆ. ರೆಡ್ ಆ್ಯಂಡ್ ಗ್ರೀನ್ ಆಲ್ವೇಸ್ ಮ್ಯಾನಿಫೆಸ್ಟೇಷನ್ಗೆ. ಬೆಟರ್ ಹೀಲ್ ಮಾಡೋಕ್ಕೆ ಬ್ಲೂ ಕಲರ್. ರೈಟ್. ಎನಿಥಿಂಗ್ ಹೀಲಿಂಗ್ ಕೋಡ್ಸ್ ಫಾರ್ ಹೆಲ್ತ್ಗೆ ಬರೀತೀರಾ ಅಂದರೆ ಬ್ಲೂ ಕಲರ್ ಬರೆದ್ರೆ ಒಳ್ಳೆಯದು. ಆ್ಯಂಡ್ ಎನಿಥಿಂಗ್ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ, ಕ್ರಿಯೇಟ್ ಮಾಡಲಿಕ್ಕೆ ಗ್ರೀನ್ ಅಥವಾ ರೆಡ್ ಬರೆದ್ರೆ ಒಳ್ಳೆಯದು. ಶೋರ್. ಬಟ್ ಸ್ಟಿಲ್ ಕಲರ್ಗಿನ ಮೇಯ್ನಾಗಿ ನಾನು ನಂಬರ್ಸ್ ಬರೆಯೋದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಈಗ ನನ್ನ ಹತ್ರ ಗ್ರೀನ್ ಇಲ್ಲ ಸರ್ ಬರೀಲಾ ಬೇಡವಾ, ಬರೀರಿ. ಬ್ಲೂ ಇದ್ದರೂ ಬರೀರಿ ಅಂತ ಹೇಳ್ತೀನಿ.